ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ನಾನು ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಆಶ್ರಮ ಅಂತಲೇ ಹೇಳೋಕ್ಕಾಗಲ್ಲ, ಸೊ ಕ್ಯೂಟ್ ಫ್ಯಾಮಿಲಿ ಥರನೇ ಇದ್ದಾರೆ ಗೈಸ್. ಸೊ ನೋಡೋಣ ಬನ್ನಿ ಗೈಸ್ ಹೇಗಿದ್ದಾರೆ ಅಂತ. ಆಲ್ರೆಡಿ ನಾನು ವೆಲ್ಕಮಿಂಗ್ ಆಗಿದೆ. ಸೊ ಒನ್ಸ್ ಹೊರಗಡೆ ಒಳಗೆ ತೋರಿಸ್ತೀನಿ. ಕೇಕ್ ಕಟಿಂಗ್ ಆಗಿಲ್ಲ, ಕೇಕ್ ಕಟಿಂಗ್ ಆಗಿದೆ, ಅದ್ರ ಶಾರ್ಟ್ ವೀಡಿಯೋ ಹಾಕ್ತೀನಿ. ಸೊ ಇದೇ ಗೈಸ್ ಆ ಆಶ್ರಮ, ವೆರಿ ನೀಟ್ ಆ್ಯಂಡ್ ಟೈಡಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಸುತ್ತಮುತ್ತ ತುಂಬ ಪ್ಲೇಸ್ ಇದೆ. ಸೊ ಗೈಸ್, ಒಳಗಡೆ ತೋರಿಸ್ತೀನಿ ಫಾರ್ ದ ಮಿನಿಟ್. ಎಂಟ್ರೆನ್ಸ್ ಡೋರ್ ಗೈಸ್. ಒಳಗೋದ್ರೆ ಒಂದು ಪುಟ್ಟ ಹಾಲ್ ಇದೆ. ಹಾಲಲ್ಲಿ ಟಿ ವಿ ಸಹ ಫಿಕ್ಸ್ ಮಾಡಿದ್ದಾರೆ ಎಲ್ಲರೂ ನೋಡೋಕ್ಕೆ. ನೋಡಿ, ಎಲ್ಲ ಎಷ್ಟು ಚೆಂದ ಕೂತಿದ್ದಾರೆ ಆ್ಯಂಡ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್. ನೆಕ್ಸ್ಟ್ ಈಗ ರೂಮ್ಗಳು ನೋಡೋಕೆ ಹೋಗೋಣ, ಎಷ್ಟಿದೆ ಹೆಂಗಿದೆ ಅಂತ ನೋಡೋಕೆ ಹೋಗೋಣ. ಈ ಕಡೆ ಹೋದರೆ ಒಂದು ರೂಮ್ ಇದೆ, ಅಲ್ಲಿ 4 ಕಾಟ್ ಹಾಕಿದ್ದಾರೆ. ಸದ್ಯಕ್ಕೆ 4 ಕಾಟ್ ಹಾಕಿದ್ದಾರೆ ಗೈಸ್. ಇನ್ನು ನೀವು ಜಾಯಿನ್ ಆಗ್ಬೋದು. ಯಾರು ಬಡವರಿದ್ದಾರೆ ಅವ್ರನ್ನ ನೀವು ಜಾಯಿನ್ ಮಾಡಿಸ್ಲೂಬೋದು ಗೈಸ್, ನಿಮ್ಮ ಕೈಲಾಗೋಷ್ಟು ಸಹಾಯ. ಆ್ಯಂಡ್ ಇದು ಡೈನಿಂಗ್ ಟೇಬಲ್ ಮತ್ತು ಒಂದು ಪುಟ್ಟ ಕಿಚನಲ್ಲಿ ಇಡೋಕ್ಕಾಗದಿರೋ ಐಟಮ್ಸ್ನೆಲ್ಲ ಇವ್ರ ಈ ಕಡೆ ಸೈಡ್ ಇಟ್ಟಿದ್ದಾರೆ. ಆ್ಯಂಡ್ ಇದೊಂದು ಪುಟ್ಟ ಕಿಚನ್ ಗೈಸ್. ಆಮೇಲೆ ಹಿಂದೆ ಕೂಡ ಹೋಗ್ಬೋದು. ಮತ್ತೆ ಹಿಂದ್ಗಡೆ ಒಂದು ಡೋರ್ ಇದೆ, ಅಲ್ಲಿಂದ ಹೋದರೆ ಇದೊಂದು ಸ್ವಲ್ಪ ಎಷ್ಟು ಸ್ಪೇಸ್ ಇದೆ. ಅಲ್ಲಿ ಮೇ ಬಿ ವಾಶ್ರೂಮ್ ಅನಿಸುತ್ತೆ, ನಾನು ಅದೊಂದು ನೋಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಆ ಸ್ಕ್ರಿಪ್ಟ್ ಹಾಕ್ತೀನಿ ಗೈಸ್. ಹಾಯ್ ಫ್ರೆಂಡ್ಸ್, ಬಾಳೆನೂರಲ್ಲಿ ಹೊಸದಾಗಿ ಆಶ್ರಮ ಮಾಡಿದ್ದಾರೆ. ಯಾರಿಗೆಲ್ಲ ಇನ್ನೂ ಗೊತ್ತಿಲ್ಲ ಎಲ್ಲರೂ ಗೊತ್ತು ಮಾಡಿಸಿ ಬಾಳೆನೂರಲ್ಲಿ. ಆಮೇಲೆ ನಿಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅವ್ರಿಗೆ ಬಂದು ಮಾಡಿ. ಫೋರ್ಸ್ ಇಲ್ಲ, ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನ ಮಾಡಿ. ತುಂಬ ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ. ಆಮೇಲೆ ಅವರಿಗೂ ನೀವು ಬಂದರೆ ಒಂದು ಸಂತೋಷ ಅಂತ ಆಗುತ್ತೆ. ನೀವು ಬಂದು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಒಂದು ಸ್ವಲ್ಪ ಹೊತ್ತು ಮಾತಾಡಿ, ಅವ್ರ ಕಷ್ಟಗಳನ್ನ ತಿಳ್ಕೊಳ್ಳಿ. ಆಮೇಲೆ ಅವರಿಗೂ ಖುಷಿ ಮಾಡಿಸಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ 4 ಜನ ತಿನ್ನುತ್ತೀನಿ. ಅಲ್ಲಿರೋ ಆಂಟಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಗಿಫ್ಟನ್ನು ಓಪನ್ ಮಾಡ್ತೀನಿ. ವೆರಿ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡ್ತಿದ್ದೀನಿ ಅಲ್ಲೇ. ಸೊ ಏನಿರುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೆ, ನೋಡೋಣ. ಬೆಸ್ಟಾಗಿ ಪೆನ್ ಕೊಟ್ಟಿದ್ದಾರೆ, ಎಜುಕೇಷನಿಗೆಲ್ಲ ಯೂಸ್ ಆಗಲಿ ಅಂತ ಪೆನ್ ಕೊಟ್ಟಿದ್ದಾರೆ ಗೈಸ್. ಸರಿ, ದೇವಿರಮ್ಮ ಟ್ರಸ್ಟ್ ಆಶ್ರಿತರದ್ದು ಹುಟ್ಟಿದಬ್ಬ ಇತ್ತು. ಹಾಗಾಗಿ ಒಂದಿನದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ, ನಮ್ಮ ಆಶ್ರಮದಲ್ಲಿ ಪ್ರತಿಯೊಬ್ಬರ ಕಡೆಯಿಂದ ಅವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ. ಫೈನಲಿ ಎಲ್ಲ ಮುಗೀತು ಗೈಸ್. ಅರ್ಶಿನ ಕುಂಕುಮ ಕೊಡೋ ಪದ್ಧತಿನೂ ಇಟ್ಕೊಂಡಿದ್ದಾರೆ. ಇದನ್ನು ಎಲ್ಲರೂ ಆಚರಿಸ್ಕೊ ಬನ್ನಿ ಗೈಸ್. ಕರ್ನಾಟಕದವರಾಗಿ ನಾವು ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಅವರೇ ಏನು ಮಾಡ್ತಾರೆ ನೋಡೋಣ. ನಮಸ್ತೆ. ಮಲೆನಾಡಿನ ಆಶ್ರಿತರು ಇವತ್ತು ಅವ್ರ ಬರ್ತಡೇನ ಇಲ್ಲಿ ಆಚರಿಸ್ಕೊಂಡಿದ್ದಾರೆ. ದಯವಿಟ್ಟು ಅವ್ರ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ. ಏಕೆಂದರೆ ನಿಮ್ಮಂಥ ದಾನಿಗಳಿಂದನೇ ನಮ್ಮ ಟ್ರಸ್ಟ್ ನಡೀತಾ ಇರೋದು. ಯಾರೇ ನಿರ್ಗತಿಯವರು ನಮ್ಮ ಆಶ್ರಮಕ್ಕೆ ಮಲೆನಾಡಿನ ಬಾಳೆಹೊನ್ನೂರಿಗೆ ಖಂಡಿತ ಕಳಿಸಿ, ನಾವು ನೋಡ್ಕೊತೀವಿ. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ನಮಸ್ತೆ.